ನೊಂದವರ ನೋವು ನಿವಾರಿಸುವುದು ನಿಜವಾದ ಸೇವೆ. ವೇತನ ಪಡೆದು ತಮ್ಮ ವೃತ್ತಿಯನ್ನ ಪ್ರಾಮಾಣಿಕತೆಯಿಂದ ಮಾಡುವುದು ಸೇವೆಯಲ್ಲ. ಸೇವೆ ಎಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನು ಮನ ಧನ ವಿವೇಕದಿಂದ ಮತ್ತೊಬ್ಬರಿಗೆ ಸಹಾಯ ಮಾಡುವುದು, ನೊಂದವರ ನೋವನ್ನ ನಿವಾರಿಸುವುದು ನಿಜವಾದ ಸೇವೆ ಎಂದ ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಶ್ರೀಗಳು. ಅಂತ ಹೇಳಿ ಮಾತಿನಲ್ಲೇ ಪ್ರೀತಿ ತೋರಿಸಿದ್ರೆ ಒಂದು ಭಾಗ್ಯ ಇದೆ. ನಿಜಕ್ಕೂ ಗಂಡನ ಬಗ್ಗೆ ಅವಳು ತೋರುವಂತಹ ಪ್ರೀತಿ ಕೇವಲ ಒಂದು ನಟನೆ ಆಗುತ್ತದೆಯೇ ಹೊರತು ವಾಸ್ತವ ಸತ್ಯ ಆಗೋದಿಲ್ಲ. ರಂಗಭೂಮಿ ಮೇಲೆ ಒಬ್ಬ ಸಾಕ್ಷಾತ್ ಬಸವಣ್ಣನವರ ಹಾಗೆ ಕಂಡು ಬರ್ತಾನೆ ನನಗೆ. ಅದೇ ರೀತಿಯ ಮಾತುಗಳನ್ನು ಕೂಡ ಅವನು ಆಡ್ತಾನೆ. ನಾಟಕ ಮುಗಿತಾನೆ ಆತ ಬಿಡಿಸಿ ಎತ್ತಾ ಇದ್ರೆ, ಕಳುವು ಮಾಡ್ತಾ ಇದ್ರೆ, ವಿನಯ ಮತ್ತು ವಿವೇಕವನ್ನು ತೋರದೇ ಇದ್ರೆ ಅವನು ಬಸವಣ್ಣ ಪಾತ್ರ ಮಾಡಿದ್ದು ಕೇವಲ ನಟನೆ ಆಗ್ತದೇನೆ ಹೊರತು ಬಸವಣ್ಣವರ ಯಾವ ತತ್ವ ಸಿದ್ಧಾಂತಗಳನ್ನು ಆತ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿಲ್ಲ ಅಂತಾನೆ ಅರ್ಥ ಆಗುತ್ತೆ. ನಾಟಕದ ಬಸವಣ್ಣನಂತೆ ಸತಿಪತಿ ಸಂಬಂಧ ಅಲ್ಲ. ಶಿವ ಮೆಚ್ಚಬೇಕಾದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಮುಚ್ಚುಮರೆ ಇರಬಾರ್ದು. ಒಬ್ರು ಮತ್ತೊಬ್ಬರನ್ನ ಅರ್ಥ ಮಾಡಿಕೊಂಡು ಸಾಮರಸ್ಯದ ಬದುಕನ್ನ ಸಾಗಿಸ್ಬೇಕು. ಶ್ರೀಮಠದಲ್ಲಿ ನಡೆದ ಒಲಿದಂತೆ ಹಾಡುವೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಸಾಧಿತವಾಗಬೇಕು, ಪರೋಪಕಾರಿ ಬುದ್ಧಿ ಉಳ್ಳವಾಗಬೇಕು, ಸೇವೆಯಲ್ಲಿ ಸ್ವಾರ್ಥ ಹೆಡೆಯಬಾರದು ಎಂದರು.